ಸೊ ನನಗೆ ಅರ್ಥ ಆಗಿರೋದು ಏನಂದರೆ NSDL is a large scale business and they are coming up with IPOs because they want to raise money. DRHP ಪ್ರಕಾರ DRHP is a document. Okay. ಅಂದ್ರೆ ಯಾವುದೇ ಕಂಪನಿ IPO ಹೋಗೋಕ್ಕಿಂತ ಮುಂಚೆ, ಅಂದ್ರೆ if they want to raise money from the public, so they need to go through SEBI, ಅಂದ್ರೆ ನಮ್ಮ Securities and Exchanges Board of India ಅನ್ನೋದೇನಿದೆ, so that is a regulator. ರೆಗ್ಯುಲೇಟರ್ ಯಾಕೆಂದ್ರೆ ಎಲ್ಲದನ್ನು ರೆಗ್ಯುಲೇಟ್ ಮಾಡುತ್ತದೆ ಅಂಡ್ ಇಟ್ ಹ್ಯಾಸ್ ಅ ಚೀಫ್ ಅಂಡ್ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ಹೋಗ್ಬೇಕು. ಸೊ ಅವರ ಪ್ರಕಾರ ಟು ಇವ್ಯಾಲ್ಯೂಯೇಟ್ ಅವರ ಪ್ರಾಫಿಟ್ಸ್, ಅವರ ಬಿಸ್ನೆಸಸ್ ಅಂಡ್ ಇವರು ಸರಿಯಾಗಿ ಮಾಡ್ತಿದಾರ ಇಲ್ವಾ ಅಕಾರ್ಡಿಂಗ್ ಟು ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ಹೀಗೆ ಅವರಿಗೆ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೋಸ್ಕರ ಸೊ ಕಂಪನಿ ಐ ಥಿಂಕ್ ಇಟ್ ಪ್ರೊವೈಡ್ಸ್